ಇವತ್ತು ಸಾವಿರಾರು ಕೋಟಿಗಳಾದರೂ ಸಹಿತ ಮುಗಿತಾ ಇಲ್ಲ ಅದು. ಈ ಕಟ್ಟಡದ ಹಿಂಗಾಗ್ಯದ, ಎಷ್ಟು ಕೋಟಿ ಹೊಡೆದಾರೋ ಗೊತ್ತಿಲ್ಲ. ಮತ್ತು ಇದು ಶಾಶ್ವತ ಉಳಿಯುವಂಥ ಕೆಲಸ. ವಿಧಾನಸೌಧ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಆದರೆ ಈ ವಿಕಾಸದ ಬಗ್ಗೆ ಮಾತಾಡ್ತಿದ್ದಾರೆ. ನೋಡಿರಿ, ಕೆಂಗಲ್ ಹನುಮಂತರ ಕಾಲಕ್ಕೆ ಈಗ 2005 ನಡೆದಂಥ ಇದು 2005 ನಡೆದಂಥ ಈ ಕಟ್ಟಡ ಎಷ್ಟು ಡಿಫ್ರೆನ್ಸಸ್ ಅಂತೇಳಿ. ಆ ಕಟ್ಟಡ ನೋಡಿರಿ, ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಕಟ್ಟಡ ನೋಡಿರಿ, ಎಷ್ಟು ಪ್ರಾಮಾಣಿಕದಿತ್ತಪ್ಪ ಅನ್ನಿಸ್ತದೆ. ನಮ್ಮ ಗುಡಿಗಳನ್ನು ನೋಡಿರಿ, ಇವತ್ತು ಕಲ್ಲಿನ ನಿರ್ಮಾಣ ಅಂತ ಎಂದೋ ಕಟ್ಟಿದ ಗುಡಿಗಳು ಇವತ್ತು ಸಹಿತ ಒಲ್ಲಾಡೋದು ನಿಂತಿದ್ದಾವೆ. ಆ ಮನಸ್ಥಿತಿ ಯಾಕೆ ನಮ್ಗೆ ಬರ್ತಾ ಇಲ್ಲ ಅಂತ. ಈ ಇಂಜಿನಿಯರ್ಗಳಿಗೆ ಮತ್ತೊಂದಿಲ್ವಾ? ಎಷ್ಟು ಗಳಿಸ್ಬೇಕು ಅನ್ನೋ ಆಸೆ ಇವರಿಗೆಲ್ಲರಿಗೂ, ಎಷ್ಟು ಕೋಟಿ ಗಳಿಸ್ಬೇಕಂತ ಆಸೆ. ಇದು ಇವತ್ತು ಭಾಳ ನೋವಾಗುವಂಥ ವಿಷಯ. ಅದೇನೂ ಇರಲಿ, ನೋವು ಮಾಡ್ಕೊಂಡ್ರೆ ಏನು ಅವ್ರಿಗೆ ಕೇಳುವಂಥವ್ರಲ್ಲ, ಬುಚ್ಚರಂದಾಗ ಇದ್ದಾರೆ ಎಲ್ಲರೂ ವ್ಯಾಪಾರಿಗಳು. ಅಂದರೆ ಇಟ್ ಮೀನ್ಸ್ ನಮ್ಮ ಈ ಕಟ್ಟಡ ತಯಾರು ಮಾಡೋದು ಇಂಜಿನಿಯರ್ ಆಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಇವರೆಲ್ಲ ಲಿಂಕ್ ಅದ ರೀ. ಮತ್ತು ರಾಜಕಾರಣಿಗಳಾಗಿರ್ಬೋದು, ಇವರೆಲ್ಲರೂ ಒಬ್ರಿಗೊಬ್ರು ಲಿಂಕ್ ಇರೋದ್ರಿಂದ ಇಂಥದ್ದೆಲ್ಲ ಆಗ್ಯದ. ಇದು ಹೋಗ್ಬೇಕಾಗಿದ್ದಾರೆ. ಈಗ ಯಾರ್ಯಾರು ಇದರಲ್ಲಿ ಈವನ್ ಟೆಂಡರ್ ಕೊಟ್ಟವ್ರಾಯ್ತು, ಶಾಂಕ್ಷನ್ ಮಾಡಿದವರಾಯ್ತು, ಅದಂದ್ರೆ ಇದನ್ನು ವಹಿಸಿದಂಥ ಇಂಜಿನಿಯರ್ಗಳ ಜೊತೆಗೆ ಅಲ್ಲಿ ಏನಪ್ಪ ಅಂತಂದ್ರೆ ಸಂಬಂಧಿಸಿದ ರಾಜಕಾರಣಿಗಳಾಯ್ತು, ಅವ್ರ ಸಮಯದಲ್ಲಿ ಯಾರಿದ್ದರು, ಏನು ಯಾರಿಂದ ಬಂತು ಅನ್ನುವಂಥದ್ದು, ಶಿಫಾರಸು ಯಾರು ಮಾಡಿದ್ರು ಅನ್ನುವಂಥದ್ದು, ಇವ್ರಿಗೆಲ್ಲರೂ ಶಿಕ್ಷೆ ಆಗುವಂಥದ್ದು. ಇವರೆಲ್ಲರೂ ದುಡ್ಡು ವಸೂಲು ಮಾಡ್ಕೊಂಡು ಒಳ್ಳೋದಲ್ಲ ರೀ. ಆದರೆ ಈ ಕಟ್ಟಡ ನಾಳೆ ಹೆಚ್ಚು ಕಡಿಮೆಯಾಗಿ ಏನೋ ಆಯ್ತು ಅಂದರೆ ಯಾರು ಜವಾಬ್ದಾರಿ ಅಂತ. ಯಾಕಂದರೆ ಈ ಒಳಗೆ ಸಿಮೆಂಟ್ ಇರೋದ್ರಿಂದ ಆ ಸಿಮೆಂಟ್ ಎಷ್ಟು ವರ್ಷ ಆ ಭಾರವನ್ನು ಹಿಡಿತದೆ, ಕಲ್ಲಿನ ಭಾರವನ್ನು. ಕಲ್ಲು ಭಾಳ ಹೆವಿ ಇರ್ತದೆ ರೀ. ಒಟ್ಟಾರೆಯಾಗಿ ಇಂಥ ಒಂದು ಕೆಲಸಗಳು ಮಾಡಿಸೋದು ನಿಜವಾಗಿಯೂ ಇದು ರಾಷ್ಟ್ರ ಮತ್ತು ರಾಜ್ಯ ಪ್ರೀತಿಯಿಂದ ಕಟ್ಟುವಂಥ ಮಾಡುವಂಥ ಕೆಲಸಗಳೆಲ್ಲ ಇವು. ಆದರೆ ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ಪ್ರತಿಯೊಂದರಲ್ಲೂ ಕಮಿಷನ್ ಹೊಡೆಯುವಂಥ ಮನಸ್ಥಿತಿ ಇತ್ತೀಚೆಗೆ ಹೆಚ್ಚಾಗಿ ಹೋಗಿಬಿಟ್ಟದ ಅದು. ಮತ್ತು ಅದರಲ್ಲೂ ಈ ಒಂದು 2000, 2005, 2020, 2020 ಇಟ್ಟಾಗ ಮುಗಿದೋದು. 2022 ಫೆಬ್ರವರಿ 20 ಅವರು ನಿವೃತ್ತರಾಗಿ ಹೋದರು, ಪವಿತ್ರ ಅವರದು. ಬಟ್ ಇದು ಆಗಿದ್ದು 2005 ಅಂತೇಳಿ ಬರುವಂಥ ವಿಷಯಗಳು ಅಂತೇವೆ. 2005 ಮುಗಿದೋದು ಇದು ಈ ಕಟ್ಟಡ ಅಂಥೇಳಿ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇದನ್ನು ವಿಶೇಷವಾಗಿ ಒಂದು ದೊಡ್ಡ ಪತ್ರಿಕೆ, ಅದರಲ್ಲೂ ಪ್ರಜಾವಾಣಿ ಪತ್ರಿಕೆ ಇದನ್ನೆಲ್ಲ ಏನನ್ನು ಆಯ್ದಿರಲಿಕ್ಕೆ